ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಚಾಪ್ಟರ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಿಲ್ಲದೆ ಫೈರ್ ಅಕರ್ಡ್ ಇನ್ ದ ಪ್ರಿಮೈಸಸ್ ಆಫ್ ಎ ಕಂಪನಿ ಆನ್ 15th October 2021. 15 ಅಕ್ಟೋಬರ್ 2021ರಲ್ಲಿ ಯಾವುದೊಂದು ಕಂಪನಿಯ ಪ್ರಿಮೈಸಸ್ಗೆ ಬೆಂಕಿ ಬಿದ್ದಿದೆ. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಎಷ್ಟು ಸ್ಟಾಕ್ ಡೆಸ್ಟ್ರಾಯ್ ಆಗಿದೆ, ಎಷ್ಟು ಅಮೌಂಟಿಗೆ ಫೈರ್ ಕ್ಲೈಮ್ ಮಾಡಬೇಕು ಅನ್ನೋದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಯಾವಾಗಲೂ ನೀವು ಕ್ವಶನ್ ಕೊಟ್ಟಾಗ ಫಸ್ಟು ಏನು ನೋಡಬೇಕು ಅಂತಂದರೆ ಪರ್ಚೇಸಸ್ ಮತ್ತು ಸೇಲ್ಸ್ ಎಷ್ಟು ಸತಿ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಯಾಕೆ ಅಂತಂದರೆ ಒಂದೇ ಸತಿ ಪರ್ಚೇಸ್ ಕೊಟ್ಟರೆ ಜಸ್ಟ್ ಮೆಮೋರಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಿದ್ರೆ ಸಾಕು. ಬಟ್ ಎರಡು ಪರ್ಚೇಸ್ ಕೊಟ್ಟಾಗ ಪ್ರೀವಿಯಸ್ ಇಯರಿಗೆ ಟ್ರೇಡಿಂಗ್ ಅಕೌಂಟ್, ಕರೆಂಟ್ ಇಯರಿಗೆ ಮೆಮೋರಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾಗತ್ತೆ. ಈ ಪ್ರಾಬ್ಲಮ್ನಲ್ಲಿ ಪರ್ಚೇಸಸ್ ಅಂತ ಎರಡು ಸತಿ ಕೊಟ್ಟಿದ್ದಾರೆ. 2020ಯ ಪರ್ಚೇಸ್, 2021ನ ಪರ್ಚೇಸ್ ಕೊಟ್ಟಿದ್ದಾರೆ. ಸೊ ನೀವು ಎರಡು ಅಕೌಂಟನ್ನು ಮಾಡಬೇಕಾಗತ್ತೆ. 2020 ಒಂದು ಟ್ರೇಡಿಂಗ್ ಅಕೌಂಟ್, 2021ಗೆ ಮೆಮೋರಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾಗತ್ತೆ. ಸಿಂಪಲ್ ಕ್ಯಾಲ್ಕುಲೇಷನ್. ಯಾವಾಗಲೂ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾದ್ರೆ ಹೇಗೆ ಅಂತಂದರೆ ಒಟ್ಟು 4 ಎಂಟ್ರಿಯನ್ನು ನೀವು ನೆನಪಿಟ್ಕೊಳ್ಬೇಕು. ಓಪನಿಂಗ್ ಸ್ಟಾಕ್ ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ, ಹಾಗಾಗಿ ಡೆಬಿಟ್ ಸೈಡ್. ಕ್ಲೋಸಿಂಗ್ ಸ್ಟಾಕ್ ಅಂದರೆ ಸೇಲ್ ಆಗದೆ ಉಳಿದಿರುವಂಥ ಐಟಮ್ಗಳು ಮುಂದಿನ ವರ್ಷ ನಾವು ಸೇಲ್ ಮಾಡ್ಬೋದು. ಸೇಲ್ ಮಾಡಿದಾಗ ನಮಗೆ ದುಡ್ಡು ಸಿಗುತ್ತೆ, ಅದು ಇನ್ಕಮ್ ಆಗುತ್ತೆ. ದೆನ್ ಪರ್ಚೇಸ್ ಮಾಡಿದಾಗ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ, ಹಾಗಾಗಿ ಪರ್ಚೇಸಸ್ ಎಕ್ಸ್ಪೆನ್ಸಸ್ ಆಗುತ್ತೆ ಡೆಬಿಟ್ ಸೈಡ್. ಸೇಲ್ ಮಾಡಿದಾಗ ನಮ್ಮ ಕೈಗೆ ದುಡ್ಡು ಬರುತ್ತೆ, ಹಾಗಾಗಿ ಸೇಲ್ಸ್ ಯಾವಾಗಲೂ ಇನ್ಕಮ್ ಕ್ರೆಡಿಟ್ ಸೈಡ್. ಈ 4 ಎಂಟ್ರಿಯನ್ನು ನೆನ್ಪಿಟ್ಕೊಳ್ಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಸ್ಟಾಕ್ ವಾಸ್ ವ್ಯಾಲ್ಯೂಡ್ ಎಟ್ 90% ಆಫ್ ದ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಇದನ್ನು ಇನ್ಯಾವ ಥರದಲ್ಲಿ ಕೊಡ್ಬೋದು ಅಂತಂದರೆ ಸ್ಟಾಕ್ ವಾಸ್ ವ್ಯಾಲ್ಯೂಡ್ 10% ಬಿಲೋ ದ ಕಾಸ್ಟ್ ಹಾಗಬೇಕಾದ್ರೂ ಕೊಡ್ಬೋದು. 10% ಎಬೋ ದ ಕಾಸ್ಟ್, 10% ಬಿಲೋ ದ ಕಾಸ್ಟ್. 90% ಆಫ್ ದ ಕಾಸ್ಟ್ ಅಂದ್ರೂ ಒಂದೇ, 10% ಬಿಲೋ ದ ಕಾಸ್ಟ್ ಅಂತಂದ್ರೂ ಒಂದೇ. ಎರಡು ಒಂದೇ ಮೀನಿಂಗ್ ಕೊಡುತ್ತೆ. ಹೇಗೆ ಕೊಟ್ಟರು ನೀವು ಕ್ಯಾಲ್ಕುಲೇಷನ್ ಮಾಡೋದು ಒಂದೇ ಥರನೇ. 90% ಆಫ್ ದ ಕಾಸ್ಟ್ ಅಂದ್ರೂ ಒಂದೇ, 10% ಬಿಲೋ ದ ಕಾಸ್ಟ್ ಅಂದರೂ ಒಂದೇ. ಸೊ ಈಗ ನಾವು ಏನು ಮಾಡಬೇಕು ಅಂತಂದರೆ ಫಸ್ಟ್ ಕೊಟ್ಟಿರೋಂಥ ಡೀಟೇಲ್ಸ್ ನೋಡ್ಕೊಳ್ಳೋಣ. ನಾವು ಈಗ ಮಾಡ್ತಿರೋವಂಥದ್ದು 2020 ಅಕೌಂಟನ್ನು ಮಾಡ್ತಾ ಇದ್ದೀವಿ. 2020 ಅಂತ ಹೇಳಿ ಯಾವ್ದು ಕೊಟ್ಟಿದ್ರು ಅದೆಲ್ಲದಕ್ಕೆ ನಾನು ರೈಟ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 4 ಎಂಟ್ರಿ 2021 ಕೊಟ್ಟಿದ್ದಾರೆ. 2020 ಎಂಟ್ರಿಯನ್ನೆಲ್ಲ ರೈಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫಸ್ಟು ಓಪನಿಂಗ್ ಸ್ಟಾಕ್ ಬರೀಬೇಕು. 1 ಅಂತಿರೋದು ಓಪನಿಂಗ್ ಸ್ಟಾಕ್ ಆಗುತ್ತೆ, 31st 12 ಅಂತಿರೋದು ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಓಪನಿಂಗ್ ಸ್ಟಾಕ್ ಎಷ್ಟು ಅಮೌಂಟ್ ಇದೆ? 30,600 ಇದೆ. ನಾವೆಲ್ಲ ಪ್ರಾಬ್ಲಮ್ನಲ್ಲಿ ಡೈರೆಕ್ಟಾಗಿ ಅಮೌಂಟ್ ಬರೀತಾ ಇದ್ವಿ. ಬಟ್ ಈ ಪ್ರಾಬ್ಲಮ್ನಲ್ಲಿ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ 30,600 ಡೈರೆಕ್ಟಾಗಿ ಬರೀಲಿಕ್ಕಿಲ್ಲ. 30,600 ಇಂಟು 100 ಡಿವೈಡೆಡ್ ಬೈ 90 ಮಾಡಬೇಕು. ಏನಕ್ಕೆ 100 ಡಿವೈಡೆಡ್ ಬೈ 90 ಅಂತಂದರೆ 90% ಆಫ್ ದ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ 100 ಡಿವೈಡೆಡ್ ಬೈ 90. ಇದನ್ನೇ 10% ಬಿಲೋ ದ ಕಾಸ್ಟ್ ಅಂತ ಕೊಟ್ಟರು 100 ಡಿವೈಡೆಡ್ ಬೈ 90ನೇ ಮಾಡಬೇಕು. 10% ಎಬೋ ದ ಕಾಸ್ಟ್ ಅಂತ ಕೊಟ್ಟರೆ 100 ಡಿವೈಡೆಡ್ ಬೈ 110, 100 ಡಿವೈಡೆಡ್ ಬೈ 110. ಸೊ ಯಾವುದಕ್ಕೆ ಈ ಥರ ಮಾಡಬೇಕು? ಸ್ಟಾಕಿಗೆ ಮಾಡಬೇಕು. ಓಪನಿಂಗ್ ಸ್ಟಾಕಿಗೂ ಹೀಗೆ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕಿಗೂ ಕೂಡ ಇದೇ ಥರ ಕ್ಯಾಲ್ಕುಲೇಷನ್ ಮಾಡಬೇಕು. ಏನಕ್ಕೆ 100 ಡಿವೈಡ್ ಬೈ 90? 90% ಆಫ್ ದ ಕಾಸ್ಟ್ ಅಂತ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ 100 ಡಿವೈಡೆಡ್ ಬೈ 90. ಸೊ 30,600 ಇಂಟು 100 ಡಿವೈಡೆಡ್ ಬೈ 90 ಮಾಡಿದಾಗ ಬರುವಂಥ ಆನ್ಸರ್ 34,000 ಆಗುತ್ತೆ. ಓಪನಿಂಗ್ ಸ್ಟಾಕ್ 34,000. ಪರ್ಚೇಸಸ್ಸಿಗೆಲ್ಲ ಹೀಗೆ ಮಾಡಲಿಕ್ಕಿಲ್ಲ, ಓನ್ಲಿ ಸ್ಟಾಕಿಗೆ ಮಾತ್ರ. ಪರ್ಚೇಸ್ ಎಲ್ಲ ಡೈರೆಕ್ಟಾಗಿ ಬರೆದ್ರೆ ಆಯಿತು. ಪರ್ಚೇಸಸ್ ಎಷ್ಟು ಅಮೌಂಟ್ ಇದೆ ಅಂತಂದರೆ 1,22,000 ಇದೆ. ಪರ್ಚೇಸಲ್ಲಿ ಪರ್ಚೇಸ್ ರಿಟರ್ನ್ ಇದ್ದರೆ ಕಳಿಬೇಕು. ಯಾವುದೇ ಥರ ಪರ್ಚೇಸ್ ರಿಟರ್ನ್ ಕೊಡಲಿಲ್ಲ. ಸೊ ನೆಕ್ಸ್ಟ್ ಕೊಟ್ಟಿರುವಂಥದ್ದು ಸೇಲ್ಸ್ 1,80,000 ಇದೆ. ದೆನ್ ಕ್ಲೋಸಿಂಗ್ ಸ್ಟಾಕ್ ಕೂಡ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ 27,000 ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಬರೀಲಿಕ್ಕಿಲ್ಲ. ನಾನು ಈಗ ತಾನೇ ಹೇಳಿದ ಹಾಗೆ ಸ್ಟಾಕಿಗೆ, ಓಪನಿಂಗ್ ಸ್ಟಾಕಿಗೆ, ಕ್ಲೋಸಿಂಗ್ ಸ್ಟಾಕಿಗೆ ಎರಡಕ್ಕೂ ಅಡ್ಜಸ್ಟ್ಮೆಂಟ್ ಮಾಡಬೇಕು. 90% ಆಫ್ ದ ಕಾಸ್ಟ್ ಅಂತ ಕೊಟ್ಟಿರೋದ್ರಿಂದ 100 ಡಿವೈಡೆಡ್ ಬೈ 90. ಅಲ್ಲಿಗೆ 9,327, 30,000 ರೂಪಾಯಿ ಅಮೌಂಟ್ ಆಗುತ್ತೆ. ಟೋಟಲ್ ಮಾಡಬೇಕು. ಕ್ರೆಡಿಟ್ ಸೈಡ್ನಲ್ಲಿ ಟೋಟಲ್ ಜಾಸ್ತಿ ಇದೆ. ಜಾಸ್ತಿ ಇರೋದನ್ನು ಎರಡೂ ಕಡೆ ಬರ್ಕೊಳ್ಬೇಕು. 180 + 30, 2,10,000 ರೂಪಾಯಿ ಟೋಟಲ್ ಇದೆ. ಅದನ್ನೇ ಡೆಬಿಟ್ ಸೈಡಿಗೂ ಬರ್ಕೊಳ್ಬೇಕು. 2,10,000ದಲ್ಲಿ ಇಲ್ಲಿರುವಂಥ ಅಮೌಂಟನ್ನು ಕಳೆದಾಗ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್. ಗ್ರಾಸ್ ಪ್ರಾಫಿಟ್ ಅಮೌಂಟ್ ಹೇಗೆ ಬರುತ್ತೆ ಅಂತಂದರೆ 2,10,000 ಮೈನಸ್ 1,22,000 ಮೈನಸ್ 34,000. ಸೊ ಟೋಟಲ್ ಗ್ರಾಸ್ ಪ್ರಾಫಿಟ್ ಎಷ್ಟು ಅಂತಂದರೆ 54,000 ರೂಪಾಯಿ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ನೀವು ಈಗ ಏನು ಫೈಂಡ್ ಔಟ್ ಮಾಡಿದ್ದು ಅಂತಂದರೆ ಪ್ರೀವಿಯಸ್ ಇಯರ್ನಲ್ಲಿ ಕಂಪ್ನಿಗೆ 1,80,000 ರೂಪಾಯಿಯಷ್ಟು ಕಂಪನಿಯ ಸೇಲ್ಸ್ ಆಗಿದೆ, 54,000 ರೂಪಾಯಿ ಕಂಪ್ನಿಗೆ ಲಾಭ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿದ್ವಿ. ಸೊ ಈಗ ನೀವು ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಲಾಭ ಆಗಿದೆ? 1,80,000ಕ್ಕೆ 54,000 ರೂಪಾಯಿ ಲಾಭ ಆಗಿದೆ. ಹಾಗಾದರೆ 100 ರೂಪಾಯಿ ಎಷ್ಟು ಲಾಭ ಆಗುತ್ತೆ? ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಗ್ರಾಸ್ ಪ್ರಾಫಿಟ್ 54,000 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಿದೆ? 1,80,000
80,000 ಇಂಟು 100. ಸೊ ಅಲ್ಲಿಗೆ 54,000 ಡಿವೈಡೆಡ್ ಬೈ 1,80,000 ಇಂಟು 100 ಮಾಡಿದಾಗ 30 ಬರುತ್ತೆ. ಟೋಟಲ್ ಆಗಿ 30% ಪ್ರಾಫಿಟ್ ಆಗಿದೆ. ಈಗ ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟನ್ನು ಬೇಸ್ ಆಗಿಟ್ಕೊಂಡು ನಾವೀಗ 2021ಗೆ ಮೆಮೋರಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು. ಸೇಮ್ ಇಲ್ಲಿ ಏನು ಎಂಟ್ರೀಸ್ ಇತ್ತೋ ಅದೇ ಎಂಟ್ರೀಸನ್ನು ಸೆಕೆಂಡ್ ಇಯರ್ಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಓಪನಿಂಗ್ ಸ್ಟಾಕ್ ಕ್ವಶನಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿರಲ್ಲ. ಸೆಕೆಂಡ್ ಇಯರಿಗೆ ಓಪನಿಂಗ್ ಸ್ಟಾಕ್ ಅಮೌಂಟ್ ಹೇಗೆ ಬರುತ್ತೆ ಅಂತಂದರೆ, ಪ್ರೀವಿಯಸ್ ಇಯರ್ನ ಕ್ಲೋಸಿಂಗ್ ಸ್ಟಾಕ್ ಏನಿತ್ತು ಅದನ್ನೇ ಡೈರೆಕ್ಟಾಗಿ ಬರ್ಕೊಳ್ಳೋದು. ಪ್ರೀವಿಯಸ್ ಇಯರ್ನ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು? 30,000 ಇತ್ತು. ಆ 30,000ಕ್ಕೆ ಎಗೇನ್ ಇಂಟು 100/90 ಮಾಡಬೇಕಾ? ಬೇಡ. ಯಾಕೆ ಅಂತಂದರೆ ಆ 30,000 ಬಂದಿದ್ದು ಹೇಗೆ? 100/90 ಮಾಡ್ಕೊಂಡಾಗಲೇ 30,000 ಬಂದಿತ್ತು. ಸೊ ಮತ್ತೆ ನಾವು ಆ 30,000ಕ್ಕೆ 100/90 ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಏನಿತ್ತು ಅದನ್ನು ಡೈರೆಕ್ಟಾಗಿ ಬರ್ಕೊಳ್ಳೋದು. ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ 30,000 ಇತ್ತು. ಆ 30,000 ಡೈರೆಕ್ಟಾಗಿ ಬರ್ಕೊಳ್ಳೋದು. ನೆಕ್ಸ್ಟ್ ಪರ್ಚೇಸಸ್ 1,47,000 ಇದೆ, ಡೆಬಿಟ್ ಸೈಡಿಗೆ ಬರುತ್ತೆ. ಸೇಲ್ಸ್ 1,50,000 ಇದೆ, ಕ್ರೆಡಿಟ್ ಸೈಡಿಗೆ ಬರುತ್ತೆ. ಪರ್ಚೇಸಸ್ 1,47,000, ಸೇಲ್ಸ್ 1,50,000 ರೂಪಾಯಿ ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಈಗ ಕ್ಲೋಸಿಂಗ್ ಸ್ಟಾಕ್ ಕ್ವಶನಲ್ಲಿ ಕೊಡಲಿಲ್ಲ, ನೆನ್ಪಿಟ್ಕೊಳ್ಳಿ. ಸ್ಟಾಕ್ ಸಾಲ್ವೇಜ್ನನ್ನು ನೀವು ಯಾವ ಅಕೌಂಟಿಗೂ ಬರೀಲಿಕ್ಕಿಲ್ಲ. ಅದು ಫಾರ್ಮೇಟಿಂದ ಹೊರಗಡೆ ಕ್ಯಾಲ್ಕುಲೇಷನ್ಗೆ ಬೇಕಾಗುತ್ತೆ. ಸ್ಟಾಕ್ ಸಾಲ್ವೇಜ್ನನ್ನು ನೀವು ಟ್ರೇಡಿಂಗ್ ಅಕೌಂಟಲ್ಲಿ ಬರೀಲಿಕ್ಕಿಲ್ಲ. ಸೊ ಕೊಟ್ಟಿರುವಂಥ ಎಲ್ಲ ಇನ್ಫಾರ್ಮೇಷನ್ ಬರ್ದಾಯಿತು. ಪರ್ಚೇಸಸ್ಸು ಬರ್ದಾಯಿತು, ಸೇಲ್ಸು ಬರ್ದಾಯಿತು. ದೆನ್ ಓಪನಿಂಗ್ ಸ್ಟಾಕ್ ಬರ್ದಿದ್ದೀವಿ. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ ಕ್ವಶನಲ್ಲಿ. ಕ್ಲೋಸಿಂಗ್ ಸ್ಟಾಕನ್ನು ಫೈಂಡ್ ಔಟ್ ಮಾಡಬೇಕು. ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ನೀವು ಗ್ರಾಸ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್. ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಪ್ರೀವಿಯಸ್ ಇಯರ್ ಸೇಲ್ಸಿಗೆ ಎಷ್ಟೋ ಒಂದು ಪ್ರಾಫಿಟ್ ಆಗಿತ್ತಲ್ವ, ಆ ಬೇಸ್ ಮೇಲೆ ನೀವು ಪರ್ಸಂಟೇಜ್ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಆ ಪರ್ಸಂಟೇಜನ್ನು ಬೇಸ್ ಆಗಿಟ್ಕೊಂಡು ಗ್ರಾಸ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಬೇಕು. ಎಷ್ಟು ಪರ್ಸಂಟೇಜ್ ಬಂದಿತ್ತು? 30% ಬಂದಿತ್ತು. ನಿಮ್ಮ ಕಂಪನಿಯ ಸೇಲ್ಸ್ ಎಷ್ಟಿದೆ? 1,50,000 ರೂಪಾಯಿ ಸೇಲ್ಸ್ ಆಗಿದೆ. 1,50,000ಕ್ಕೆ 30% ಲಾಭ. ಹಾಗಾದರೆ ಎಷ್ಟು ಲಾಭ ಆಗುತ್ತೆ? 15 × 3 45,000 ಲಾಭ ಆಗುತ್ತೆ. ಟೋಟಲ್ ಮಾಡೋದು, ಬ್ಯಾಲೆನ್ಸ್ ಏನು ಬರುತ್ತೋ ಆ ಬ್ಯಾಲೆನ್ಸೇ ಕ್ಲೋಸಿಂಗ್ ಸ್ಟಾಕ್ ಆಗಿರುತ್ತೆ. ಟೋಟಲ್ ಮಾಡಿದಾಗ ಡೆಬಿಟ್ ಸೈಡ್ನಲ್ಲಿ 30,000 ಪ್ಲಸ್ 1,47,000 ಪ್ಲಸ್ 45,000. ಟೋಟಲ್ ಆಗಿ ಡೆಬಿಟ್ ಸೈಡ್ನಲ್ಲಿರುವಂಥದ್ದು 2,22,000 ಡೆಬಿಟ್ ಸೈಡ್ನಲ್ಲಿದೆ. ಅದನ್ನೇ ನಾನು ಕ್ರೆಡಿಟ್ ಸೈಡಿಗೂ ಬರ್ಕೊಳ್ತಾ ಇದ್ದೀನಿ. ಜಾಸ್ತಿ ಇರೋ ಟೋಟಲನ್ನು ಎರಡೂ ಕಡೆ ಬರ್ಕೊಳ್ಬೇಕು. ಈ 2,22,000ದಿಂದ 1,50,000 ಕಳೆದ್ರೆ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಂತಂದರೆ 72,000. ಸೊ ಸೆಕೆಂಡ್ ಇಯರಲ್ಲಿ ನೀವು ಏನು ಅಕೌಂಟ್ ಮಾಡ್ತೀರೋ ಆ ಅಕೌಂಟಲ್ಲಿ ಓಪನಿಂಗ್ ಸ್ಟಾಕಿಗೆ ಕ್ಲೋಸಿಂಗ್ ಸ್ಟಾಕಿಗೆ 100/90 ಮಾಡಲಿಕ್ಕಿಲ್ಲ. ಡೈರೆಕ್ಟಾಗಿ ನಮಗೆ ಆನ್ಸರ್ ಬ್ಯಾಲೆನ್ಸಿಂಗ್ ಫಿಗರೇ ಬಂದಿರೋದು. ಓಪನಿಂಗ್ ಸ್ಟಾಕ್ ಪ್ರೀವಿಯಸ್ ಇಯರಿಂದ ಬಂದಿರೋದು, ಹಾಗಾಗಿ 100/90 ಮಾಡಲಿಕ್ಕಿಲ್ಲ. ಈಗ ಸೆಕೆಂಡ್ ಇಯರ್ ಟ್ರೇಡಿಂಗ್ ಅಕೌಂಟ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನೀವು ಏನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಈಗ ನೀವು ಫೈಂಡ್ ಔಟ್ ಮಾಡಿದ್ದು ಬೆಂಕಿ ಬಿದ್ದಾಗ ಕಂಪನಿಯಲ್ಲಿ ಎಷ್ಟು ಸ್ಟಾಕ್ ಇತ್ತು. ಕಂಪ್ನಿ ಬಿದ್ದಾಗ ಕಂಪನಿಯಲ್ಲಿ 72,000 ರೂಪಾಯಿದು ಸ್ಟಾಕ್ ನಿಮ್ಮ ಹತ್ರ ಇತ್ತು. ಈಗ ಬೆಂಕಿ ಬಿದ್ದು ಡೆಸ್ಟ್ರಾಯ್ ಆಗದೆ ಎಷ್ಟು ಉಳಿದಿದೆ ಅನ್ನೋದನ್ನು ಕ್ವಶನಲ್ಲಿ ಕೊಟ್ಟಿರ್ತಾರೆ. ಸ್ಟಾಕ್ ಸಾಲ್ವೇಜ್ಡ್ ಅಂತಂದರೆ ಡೆಸ್ಟ್ರಾಯ್ ಆಗದೆ ಉಳಿದಿರುವಂಥದ್ದು. ಸ್ಟಾಕ್ ಸೇವ್ಡ್ ಫ್ರಮ್ ದ 5 ವರ್ತ್ ರೂಪೀಸ್ 18,000. 18,000 ರೂಪಾಯಿಯಷ್ಟು ಸ್ಟಾಕು ಡೆಸ್ಟ್ರಾಯ್ ಆಗದೆ ಹಾಗೆ ಉಳಿದಿದೆಯಂತೆ. ಹಾಗಾದರೆ ಡೆಸ್ಟ್ರಾಯ್ ಆಗಿದ್ದೆಷ್ಟು? 72,000ದಲ್ಲಿ 18,000 ಕಳೆದ್ರೆ ನಿಮಗೆ ಡೆಸ್ಟ್ರಾಯ್ ಆಗದೆ ಇರೋದು ಎಷ್ಟು ಅಂತ ಗೊತ್ತಾಗುತ್ತೆ. ಡೆಸ್ಟ್ರಾಯ್ ಆಗಿದ್ದೆಷ್ಟು ಅಂತ ಗೊತ್ತಾಗುತ್ತೆ. 54,000 ರೂಪಾಯಿ ಸ್ಟಾಕು ಡೆಸ್ಟ್ರಾಯ್ ಆಗಿದೆ. ಸೊ ನೀವೀಗ ಫೈರ್ ಕ್ಲೈಮ್ ಎಷ್ಟು ಕೇಳಬೇಕು ಅಂತಂದರೆ, ಅಮೌಂಟ್ ಆಫ್ ಫೈರ್ ಕ್ಲೈಮ್ ಎಷ್ಟು ಅಂತಂದರೆ 54,000 ರೂಪಾಯಿ. ಸೊ ಈ ಥರದಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಕೊಟ್ಟಾಗ, ಸ್ಟಾಕಿಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಇದೇ ಪ್ರಾಬ್ಲಮಲ್ಲಿ ನೆನ್ಪಿಟ್ಕೊಳ್ಳಿ, 90% ಆಫ್ ದ ಕಾಸ್ಟ್ ಅಂದ್ರೆ ಒಂದೇ, 10% ಬಿಲೋ ದ ಕಾಸ್ಟ್ ಅಂತ ಕೊಟ್ಟರು ಹೀಗೆ. ಅದೇ 10% ಎಬೋ ದ ಕಾಸ್ಟ್ ಅಂತ ಕೊಟ್ಟರೆ 100/110. 20% ಎಬೋ ದ ಕಾಸ್ಟ್ ಅಂತ ಕೊಟ್ಟರೆ 100/120. ಓಪನಿಂಗ್ ಸ್ಟಾಕಿಗೂ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕಿಗೂ ಮಾಡಬೇಕು. ಈ 90 ಹೇಗೆ ಬಂತು ಅಂತಂದರೆ, ಈಗ ಅವರೇ 90 ಅಂತ ಕೊಟ್ಟಿದ್ದಾರೆ. 10% ಬಿಲೋ ದ ಕಾಸ್ಟ್ ಅಂತ ಕೊಟ್ಟರೆ 100ಕ್ಕಿಂತ 10 ಕಮ್ಮಿ. 100ಕ್ಕಿಂತ 10 ಕಮ್ಮಿ ಅಂತಂದರೆ 100ರಲ್ಲಿ 10 ಕಳೆದ್ರೆ 90 ಬರುತ್ತೆ. 10% ಬಿಲೋ ದ ಕಾಸ್ಟ್ ಅಂದ್ರೆ ಒಂದೇ, 90% ಆಫ್ ದ ಕಾಸ್ಟ್ ಅಂದ್ರೆ ಒಂದೇ. ಹೇಗೆ ಕೊಟ್ಟರು ನೀವು ಒಂದೇ ಥರ ಕ್ಯಾಲ್ಕುಲೇಷನ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಗ್ರಾಸ್ ಪ್ರಾಫಿಟಿಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಸೊ ಈ ಚಾಪ್ಟರ್ಲಿ ಬರುವಂಥ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ಹೇಳಿದ್ದೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.